ರಾಜ್ಯವನ್ನ ಡ್ರಗ್ಸ್ ಮುಕ್ತ ಮಾಡಬೇಕು ಅನ್ನೋದು ಪೊಲೀಸರ ಸಂಕಲ್ಪ. ಪೊಲೀಸ್ ಠಾಣೆ ಪಕ್ಕದಲ್ಲೇ ಇದ್ರೂ ಕ್ಯಾರೆ ಎನ್ನದ ಕಿಡಿಗೇಡಿಗಳು ಡ್ರಗ್ಸ್ ನಶೆಯಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ. ಸಂಜೆ ಆದ್ರೆ ಹೆಣ್ಣು ಮಕ್ಕಳು ಓಡಾಡಲು ಭಯ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕುಡಿದ ಮತ್ತು ಡ್ರಗ್ಸ್ ನಶೆಯಲ್ಲಿ ಸಿಕ್ಕವರ ಹಲ್ಲೆ, ಲಾಂಗು ಮಚ್ಚು ಹಿಡಿದು ಪುಂಡಾಟವಾಡಿದ ಪುಂಡರು, 4 ಜನ ಅರೆಸ್ಟ್, ಉಳಿದವರಿಗಾಗಿ ಹುಡುಕಾಟ. ಕೈಯಲ್ಲಿ ಮಚ್ಚು ಲಾಂಗು ಹಿಡಿದುಕೊಂಡು ರಸ್ತೆಯಲ್ಲಿ ಸಿಕ್ಕವರ ಮೇಲೆ ಮುಗಿಬೀಳುತ್ತಿರುವ ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಹೆಂಗಸರು ಮಕ್ಕಳು ಎನ್ನದೇ ತಳ್ಳಾಡುತ್ತಾ ಇಡೀ ಏರಿಯಾದ ಜನರಿಗೆ ಸಿನಿಮಾ ಸ್ಟೈಲ್ನಲ್ಲಿ ಭಯ ಹುಟ್ಟಿಸಿ ರೌಡಿಗಳಂತೆ ವರ್ತಿಸುತ್ತಿರುವ ಇವರು ಜೆ ನಗರದ ಪುಂಡರು. ಡ್ರಗ್ಸ್ ಮತ್ತು ಗಾಂಜಾ ಅಮಲಿನಲ್ಲಿ ಮೈಮರೆತಿದ್ದ ಇವರು ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇವರ ಮುಖಗಳನ್ನು ನೋಡಿದರೆ ನಾಗರಿಕ ಸಮಾಜದಲ್ಲಿ ಬದುಕುವ ಲಕ್ಷಣಗಳೇ ಇವರಿಗಿಲ್ಲ ಎನಿಸುತ್ತದೆ. 6 ಜನ ಏನೋ ಮೆಟ್ಲು ಇಳ್ದು ಬಂದರು. ಯಾರೋ ಒಬ್ರಿದ್ರು, ಅವ್ರಿಗೆ ಬಾರಿಸ್ಬಿಟ್ಟು ಮತ್ತು ಗ್ಲಾಸ್ಗೆ ಹೊಡೆದವನೆ. ನಮ್ಮ ಡ್ಯಾಡಿದು ಆಟೋ ಅದು ಗ್ಲಾಸ್ಗೆ ಹೊಡೆದವನೆ. ನಾನು ಹಿಡ್ಕೊಂಡಿಲ್ಲ, ಯಾಕೋ ಗ್ಲಾಸ್ ಏನು ಮಾಡ್ತಾವ ಅಂತ. ಅವಾಗ ಅವನು ಚಾಕು ಎತ್ತು ನನ್ನ ಮೇಲೆ ಬೀಳ್ಸ್ದ. ಅದಕ್ಕೆ ನಾನು ಅವನ ಮೇಲೆ ಹೋದೆ. ಪರಿಚಯ ಇಲ್ಲ. ಅವರು ಅದೇ ಕುಡಿದ್ಬಿಟ್ಟು ನಿಶೆಯಲ್ಲಿ ಮಾಡಿ ಹಂಗೆ ಹೊಂದಿರೋದು ಅವರು. ಪರಿಚಯ. ಘಟನೆ ನಡೆದದ್ದು ಈ ತಿಂಗಳ 5ನೇ ತಾರೀಕಿನಂದು ಸಂಜೆ ಸಮಯದಲ್ಲಿ ಗಾಂಜಾ ಸೇದಿ ಕುಡಿದ ಮತ್ತಿನಲ್ಲಿ ವಿಪಿ ಗಾರ್ಡನ್ ಬಳಿ ಬಂದ ಈ ಪುಂಡರ ಗ್ಯಾಂಗ್ ಮನೆಗಳ ಮುಂದೆ ನಿಲ್ಲಿಸಿದ್ದ ಆಟೋ ಮತ್ತು ಗಾಡಿಗಳ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದೆ. ಇದನ್ನು ಪ್ರಶ್ನಿಸಿದ ರಾಜೇಶ್ ಸೇರಿದಂತೆ ಹಲವರ ಮೇಲೆ ಮಚ್ಚಿನಿಂದ ಹಿರಿದು ರಕ್ತಪಾತ ಮಾಡಿದ್ದಾರೆ. ಇವರ ಅಟ್ಟಹಾಸ ಕಂಡು ಇಡೀ ಏರಿಯಾ ಜನ ಓಡಿ ಹೋಗಿದ್ದಾರೆ. ಈ ಪುಂಡರು ಏರಿಯಾಗೆ ಬಂದಾಗಲೆಲ್ಲ ಇದೇ ರೀತಿ ಕಿರಿಕ್ ಮಾಡ್ತಾರಂತೆ. ಹೀಗಾಗಿ ಇಲ್ಲಿನ ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಸಂಜೆ ಹೊತ್ತಲ್ಲಿ ಮನೆಯಿಂದ ಹೊರಬರಲು ಎದುರುತ್ತಿದ್ದಾರೆ. ಅವನೇ ಬಂದು ಆಟೋ ಹೊಡೆದ. ನಾವು ಏನು ನಮ್ಮ ಮಗ ಕೆಳಗೆ ಇದ್ಬಿಟ್ಟು ಯಾಕೋ ಹೊಡೆದೆ ಅಂತ ಅವನೇ ಬಂದು ಹೊಡಿತಾ ಇದ್ದಾನೆ. ಅವನು ಚಾಕು ಹಿಡ್ಕೊಂಡಿದ್ದ. ಅವನು ಆ ಚಾಕು ಕಿತ್ಕೊಳ್ಳೋಕೆ ಹೋದ ಅಷ್ಟೇ, ಹೊಡಿತಾ ಇದ್ದಾರೆ. ಗಲಾಟೆಗಳಂದರೆ ಮಾಮೂಲಾಗಿ ಆಗ್ತಾ ಇರುತ್ತೆ. ಸದ್ಯ ಪೊಲೀಸರು ಸಣ್ಣ, ರವಿ, ಪ್ರಮೋದ್ ಸೇರಿದಂತೆ ಓರ್ವ ಅಪ್ರಾಪ್ತನನ್ನು ವಶಕ್ಕೆ ಪಡೆದು ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಉಳಿದ ತಲೆಮರೆಸಿಕೊಂಡಿರುವವರು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಇಂತಹ ದೃಶ್ಯಗಳು ನಡೆಯುತ್ತಿರುವುದು ಕಾನೂನಿನ ಭಯ ಇವರಿಗೆ ಇಲ್ಲ ಎಂಬುದನ್ನು ತೋರಿಸುತ್ತಿದೆ. ಇಂತಹ ವಿಷಜಂತುಗಳನ್ನು ಮೊಳಕೆಯಲ್ಲೇ ಚಿವುಟದಿದ್ದರೆ ಸಮಾಜಕ್ಕೆ ದೊಡ್ಡ ಗಂಡಾಂತರ ಕಾದಿದೆ. ಇನ್ನಾದರೂ ಖಾಕಿ ಪಡೆ ತನ್ನ ಕದರು ತೋರಿಸಿ ಈ ಏರಿಯಾವನ್ನ ಭಯಮುಕ್ತ ಮಾಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.